ಸರ್ ಹೇಳಿ, ಈಗ ಹೊಸ ವರ್ಷದ ಆರಂಭ ಆಗ್ತಿದೆ, ಕ್ಷಣಗಣನೆ ಶುರುವಾಗಿದೆ, ಯಾವ ರೀತಿ ಇದೆ ಅಂದಾಜು ಎಷ್ಟು ಇರ್ಬೋದು ಸರ್? 2025 ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಪ್ರಮುಖ ಸ್ಥಳಗಳಾಗಿರ್ತಕ್ಕಂಥ MG ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈ ಭದ್ರತೆಗೋಸ್ಕರ ಸುಮಾರು 2000 ಜನ ಸಿಬ್ಬಂದಿ, ಹೋಮ್ ಗಾರ್ಡ್ಸ್ ಹಾಗೂ ಡಿಫೆನ್ಸ್ ಸಿಬ್ಬಂದಿಯನ್ನು ನಿಯೋಜಿಸಿದ್ದು, ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ 12 ವುಮನ್ ಸೇಫ್ಟಿ ಐಲ್ಯಾಂಡ್ಸ್, 19 ನಮ್ಮ ಒಂದು ಕಿಯೋಸ್ಕ್ ನಮ್ಮ ವಾಚ್ ಟವರ್ಸನ್ನು ನಿಯೋಜಿಸಿದ್ದು. ಅದರ ಜೊತೆಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತೊಂದರೆ ಆಗದಾಗೆ ಅವರಿಗೆ ಬ್ರಿಗೇಡ್ ರೋಡಲ್ಲಿ ಸಪ್ರೇಟಾಗಿ ಎಂಟ್ರಿಯನ್ನು ನಾವು ಕೊಡ್ತಾ ಇದ್ದೇವೆ. ತದನಂತರ ಫ್ರಿಸ್ಕಿಂಗ್ ಆದ ನಂತರ ಅವರು ಏಕಮುಖವಾಗಿ ಬ್ರಿಗೇಡ್ ರೋಡ್ ಎಂಟ್ರಿ ಆಗಿ ಮಯೋ ಹಾಲ್ ನಮ್ಮ ಒಪೇರಾ ಜಂಕ್ಷನಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಏನು ಸಾರ್ವಜನಿಕರಿಗೆ ಏನಾದರೂ ತೊಂದರೆಗಳಿದ್ದರೆ ನಮ್ಮ ಪೊಲೀಸ್ ಕ್ಯೂಸ್ಗಳನ್ನು ನಾವು ತೆರೆದಿದ್ದೇವೆ. ಒಂದು ಪೊಲೀಸ್ ಕ್ಯೂಸ್ಕನ್ನು ನಮ್ಮ ಒಪೇರಾ ಜಂಕ್ಷನಲ್ಲಿ ತೆರೆದಿದ್ದು, ಯಾವುದೇ ರೀತಿಯ ಮೊಬೈಲ್ ಕಳ್ತನ ಇರ್ಬೋದು ಅಥವಾ ಏನಾದರೂ ಪಿಕ್ ಪಾಕೆಟ್ ಇರ್ಬೋದು, ಏನೇ ಇದ್ರೂ ಸಹಿತ ಅಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಅಹವಾಲುಗಳನ್ನು ತಿಳಿಸ್ಬೋದು. ಅದರ ಜೊತೆಗೆ 2 ಕಂಟ್ರೋಲ್ ರೂಮನ್ನು ಓಪನ್ ಮಾಡಿದ್ದೇವೆ. ನಮ್ಮ ಅಶೋಕನಗರ ಮತ್ತು ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು CCTV ಅಳವಡಿಸಿದ್ದೇವೆ, ಆ CCTVಗೆ ಸಂಬಂಧಪಟ್ಟಂತೆ ಕಂಟ್ರೋಲ್ ರೂಮನ್ನು ಕೂಡ ಅದರ ಜೊತೆ ತೆರೆದಿದ್ದು, CCTVಯಲ್ಲಿ ನೋಡ್ತಾ ಏನಾದರೂ ಜನಸಂದಣಿದ್ದು ಏನಾದರೂ ಇನ್ಸ್ಟ್ರಕ್ಷನ್ ಕೊಡಬೇಕಾಗಿದ್ರೆ ಇಮಿಡಿಯೇಟಾಗಿ ವೈರ್ಲೆಸ್ ಮೂಲಕ ಕೊಟ್ಟು ಎಲ್ಲಿ ನಮ್ಮ ಫೀಲ್ಡಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗೋಕ್ಕೆ ಕಂಟ್ರೋಲ್ ರೂಮನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳಿಗೆ ಈ ಪ್ರತ್ಯೇಕ ಲೈನ್ ಅಂತ ಹೇಳಿದ್ರೆ ಬಾಯ್ ಫ್ರೆಂಡ್ ಜೊತೆ ಬಂದಿರ್ತಾರೆ, ಅಂಥವ್ರದೆಲ್ಲ ಹೆಂಗೆ ಅಂತ? ಹೆಣ್ಮಕ್ಳು ಬಂದರೆ ಅವ್ರು ಯಾರು ಅವ್ರ ರಿಲೇಟಿವ್ಸ್ ಇದ್ದರೆ ಅವ್ರ ಜೊತೆಲಿ ಹೋಗ್ಬೋದು, ಅದಕ್ಕೆ ಅವಕಾಶ ಕೊಡ್ತೀವಿ. ಆ ಕೆಳಗಡೆ ಸರ್ ಒಪೇರಾ ಜಂಕ್ಷನ್ ಹೌಸಲ್ಲಿ ಗ್ಯಾದರ್ ಆಗಕ್ಕೆ ಅವಕಾಶ ಕೊಟ್ಟಿದ್ದೀರಾ? ಇಲ್ಲ, ಅಲ್ಲಿ ಗ್ಯಾದರ್ ಹಾಕಲ್ಲ, ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಿ ಬ್ರಿಗೇಡ್ ಎಂಟರ್ ತಕ್ಷಣ ಅಲ್ಲಿ ಒಪೇರಾ ಜಂಕ್ಷನ್ ಎಕ್ಸಿಟ್ ಆಗಬೇಕಷ್ಟೇ.